ಇವತ್ತಿನ ಸಭೆ ಹೈ ವೋಲ್ಟೇಜ್ ಸಭೆ ಆಗಬೇಕಾಗಿತ್ತು. ಆದರೆ ಆ ಕಾವೇರಿ ತಾಯಿನೇ ಈ ಡಿಸ್ಪ್ಯೂಟನ್ನು ಆ ಭಗವಂತನ ದಯೆಯಿಂದ ಈ ಡಿಸ್ಪ್ಯೂಟ್ ಏನಿತ್ತು ತಾನಾಗಿ ನೀರು ಹರಿದೋಗ್ತಾ ಇದೆ. ಇದರಲ್ಲಿ ಸರ್ಕಾರದ ಶ್ರಮ ಏನೂ ಇಲ್ಲ, ಝೀರೋ. ದೇವರೇ ನಮ್ಮ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟಿದ್ದಾನೆ. ಆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ. ಅಲ್ಲಿ ಪ್ರಶ್ನೆ ಇರೋವಂಥದ್ದು, ಇಲ್ಲಿ ಇಷ್ಟು ದಿನ ಹೋರಾಟ ಮಾಡಿದಂಥ ರೈತರು, ಕರ್ನಾಟಕದ ರೈತರು, ನಮ್ಮ ಪ್ರಶ್ನೆ ಸರ್ಕಾರಕ್ಕೆ, ಅವರ ಹೊಲಗಳಿಗೆ ಯಾವಾಗ ನೀರು ಬಿಡ್ತೀರಾ? ಅವರ ಕೆರೆಗಳನ್ನು ಯಾವಾಗ ತುಂಬಿಸ್ತೀರಾ? ಅರ್ಧ ಬೆಳೆದು ನಿಂತಿರುವ ಕ್ರಾಪ್ ಏನಿದೆ ಕಬ್ಬು, ಅದಕ್ಕೆ ನೀರು ಎಷ್ಟು ಕೊಡ್ತೀರಾ? ಇದನ್ನು ನಮ್ಮ ರೈತರಿಗೆ, ಈಗೇನೋ ತಮಿಳ್ನಾಡಿಗೆ ಬಿಡ್ತಾ ಇದ್ದೀರಾ, ಆದರೆ ನಮ್ಮ ರೈತರಿಗೆ ಯಾಕೆ ಇನ್ನೂ ಬಿಟ್ಟಿಲ್ಲ? ನಾಲೆಗಳಿಗೆ ಯಾಕೆ ನೀರು ಬಿಟ್ಟಿಲ್ಲ? ಈ ಪ್ರಶ್ನೆಯನ್ನು ನಾವು ಕೇಳೋರಿದ್ದೀವಿ. ಮತ್ತು ಕಾವೇರಿ ಪ್ರಾಧಿಕಾರದ ಮುಂದೆ ಸರಿಯಾಗಿ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರೆಸೆಂಟೇಷನ್ ಸರಿಯಾಗಿ ಮಾಡಿದರೆ ಈ ಕಷ್ಟದ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಈ ಆತಂಕದ ವಾತಾವರಣ, ಹೋರಾಟ ಇವೆಲ್ಲ ನಡೀತಾನೆ ಇರಲಿಲ್ಲ. ನೀವು ಮಾಡಿದ ಮಿಸ್ಟೇಕ್ಗೆ ನಿಮ್ಮ ಕೇರ್ಲೆಸ್ ಕ್ಯಾಬಿನೆಟ್ ರಚನೆಯಲ್ಲಿ ನೀವೆಲ್ಲ ಬ್ಯುಸಿ ಆಗೋದ್ರೆ ಹೊರತು ಕಾವೇರಿ ನೀರಿನ ಬಗ್ಗೆ ನೀವು ಕಿಂಚತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಆಯಿತು. ಅದು ನಿಮ್ಮ ಫಾಲ್ಟು. ಈಗ ಭಗವಂತನೇ ಇದನ್ನು ಬಗೆಹರಿಸಿರೋದ್ರಿಂದ ನಿಮ್ಮ ಇರಿಮೆನೂ ಇಲ್ಲ, ಗರಿಮೆನೂ ಇಲ್ಲ. ಈ ಆಲ್ ಪಾರ್ಟಿ ಮೀಟಿಂಗಲ್ಲಿ ಕರೆಯುವಂಥ ಅವಶ್ಯಕತೆಯೂ ಬರ್ತಾ ಇರಲಿಲ್ಲ, ನೀವು ಸರಿಯಾಗಿ ನಿಭಾಯಿಸಿದ್ರಿ. ಅದರಿಂದ ನಾವು ಆಲ್ ಪಾರ್ಟಿ ಮೀಟಿಂಗ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿ ನಮ್ಮ ರೈತರ ಪ್ರಶ್ನೆ ಏನು ಅಂತ ಕೇಳ್ತೀವಿ. ತಮಿಳ್ನಾಡು ರೈತರ ಬಗ್ಗೆ ಡಿ ಕೆ ಶಿವಕುಮಾರ್ ಪದೇ ಪದೇ ಮಾತಾಡ್ತಾರೆ. ತಮಿಳ್ನಾಡು ರೈತರು ಉಳಿಬೇಕು ಅಂತಾರೆ. ನಮ್ಮ ರೈತರು ಏನಾಗಬೇಕು ಅನ್ನೋ ಪ್ರಶ್ನೆಯನ್ನು ನಮ್ಮ ಈ ಹೋಗೋ ಸಭೆಯಲ್ಲಿ ನಾನು ಬಸವರಾಜ ಬೊಮ್ಮಾಯಿ, ನಮ್ಮೆಲ್ಲ ಮುಖಂಡರು ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಮಾತಾಡ್ತೀವಿ. ಕೋರ್ ಕಮಿಟಿನಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ಸಂಬಂಧಿಸಿದಂತೆ ಚರ್ಚೆ ಆಯಿತು. 4 ವಿಧಾನ ಪರಿಷತ್ತಿನ ಚುನಾವಣೆ, ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ್ದು. ಅದರ ಕುರಿತಾಗಿ, ಅದರ ಗೆಲುವಿನ ಕುರಿತಾಗಿ, ತಂತ್ರಗಾರಿಕೆ ರೂಪಿಸುವ ಕುರಿತಾಗಿ ಚರ್ಚೆ ಆಯಿತು. ಶಿರಾ ಉಪಚುನಾವಣೆ JDS ಜೊತೆಗೆ ಸಮನ್ವಯ ಸಾಧಿಸಿ NDA ಅಭ್ಯರ್ಥಿಯನ್ನ ಅಲ್ಲಿ ಸ್ಪರ್ಧೆ ಮಾಡಿಸಿ ಗೆಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಹಾಗೆಯೇ 23 ಲಕ್ಷ ವಿವಿಧ ಪಿಂಚಣಿದಾರರ ಪಿಂಚಣಿಯನ್ನು ರದ್ದು ಮಾಡಿದ್ದಾರೆ. ಹಿರಿಯರು 23 ಲಕ್ಷ ವಿವಿಧ ಪಿಂಚಣಿದಾರರ ಪಿಂಚಣಿಯನ್ನು ರದ್ದುಪಡಿಸಲಾಗಿದೆ. ತಾಂತ್ರಿಕ ಕಾರಣವನ್ನು ಕೊಟ್ಟು ರದ್ದುಪಡಿಸಿದ್ದಾರೆ. ಆ ಪಿಂಚಣಿ ಪಡಿಬೇಕಾದ್ರೆ 30,000 ರೂಪಾಯಿ ಒಳಗಡೆ ಇನ್ಕಮ್ ಇರಬೇಕು ಅಂತಿದೆ. BPL ಕಾರ್ಡ್ ಪಡಿಲಿಕ್ಕೆ 1 ಲಕ್ಷದವರೆಗೂ ಇದೆ. ಈಗ 30,000 ಇನ್ಕಮ್ ಅನ್ನ ದಾಟಿದ ಎಲ್ಲರದ್ದು ಪಿಂಚಣಿ ರದ್ದಾಗಿದೆ. ಇದರಿಂದಾಗಿ ಅಸಹಾಯಕ ಅಂಗವಿಕಲರು, ವಿಧವೆಯರು, ವಯೋವೃದ್ಧರು ಸಂಕಷ್ಟಕ್ಕೀಡಾಗಿದ್ದಾರೆ. ಇದನ್ನೇ ನಂಬಿಕೊಂಡು ಮನೆಯಲ್ಲಿ 4 ತುತ್ತು ಅನ್ನ ತಿಂತಾ ಇದ್ದವರು ಇವತ್ತು ಅಸಹಾಯಕ ಪರಿಸ್ಥಿತಿಯಲ್ಲಿ ನರಳ್ತಾ ಇದ್ದಾರೆ, ಹಿಡಿ ಶಾಪ ಆಗ್ತಾ ಇದ್ದಾರೆ. ಈ ವಿಷಯವನ್ನು ಕುರಿತು ಹೋರಾಟ ಮಾಡಬೇಕು ಅಂತ ಹೇಳಿ ಚರ್ಚೆ ನಡೀತು. BPL ಕಾರ್ಡ್ ಅವೈಜ್ಞಾನಿಕವಾಗಿ ರದ್ದುಪಡಿಸೋ ಕೆಲಸ ಮಾಡಿದ್ದಾರೆ. ಬ್ಯಾಂಕಲ್ಲಿ ಸಾಲ ತಗೋಬೇಕು ಅಂದ್ರೆ ಇನ್ಕಮ್ಮು, ಸಿಬಿಲ್ ಸ್ಕೋರು ಕೇಳ್ತಾರೆ. ಆ ಸಾಲಕ್ಕಾಗಿ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಂಡವನು, ಇನ್ಕಮ್ ಜಾಸ್ತಿ ತೋರಿಸ್ಕೊಂಡವನು, ವಾಸ್ತವಿಕವಾಗಿ ಇನ್ಕಮ್ ಇಲ್ಲ, ಅವ್ರ BPL ಕಾರ್ಡ್ ರದ್ದಾಗಿದೆ. ಈ ಎಲ್ಲ ವಿಷಯವನ್ನ ಹೋರಾಟದ ವಿಷಯವನ್ನಾಗಿ ಪರಿವರ್ತನೆ ಮಾಡಬೇಕು.
KPSC ಭ್ರಷ್ಟಾಚಾರದ ಕೂಪ ಆಗಿದೆ. ಹುದ್ದೆಗಳು ಮಾರಾಟಕ್ಕಿದ್ದಾವೆ. KPSC ಅದನ್ನ ಪಾರದರ್ಶಕವಾಗಿ ಮಾಡುವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಯಾರು ಮೆರಿಟ್ ಪಡೆದಿರ್ತಾರೆ ಅವರಿಗೆ ಲಾಭ ಸಿಗಬೇಕು. ಹಣಕ್ಕೆ ಮಣೆ ಹಾಕುವಂತ KPSC ಇರಬೇಕಾ? ಇದರಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ರೀತಿಯಲ್ಲಿ ಶೋಷಣೆ ಆಗ್ತಾ ಇದೆ. ಇದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಸಿದ್ದೇವೆ. ಇದನ್ನು ಹೋರಾಟ ನಡೆಸೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. $23 ಲಕ್ಷ ಪಿಂಚಣಿ ರದ್ದುಪಡಿಸಿದ್ದಾರೆ, BPL ಕಾರ್ಡ್ ರದ್ದುಪಡಿಸಿದ್ದಾರೆ. ಇದು ಸಾಲದು ಅಂತ ಗಾಯದ ಮೇಲೆ ಬರ ಇಳದಂತೆ ಈಗ ಒಳ ಮೀಸಲಾತಿ ಕುರಿತಾಗಿ ಎಡಗೈ ಬಲಗೈ ಅವರು ₹100 ಬಾಂಡ್ ಪೇಪರ್ನಲ್ಲಿ ಡಿಕ್ಲರೇಷನ್ ಕೊಡಬೇಕು. ನಾನು ಯಾವುದು ಅಂತ ₹100 ಬಾಂಡ್ ಪೇಪರು, ಆಮೇಲೆ ಅದನ್ನ ಅಫಿಡವಿಟ್ ಮಾಡಿಸುವ ಖರ್ಚು, ಇದೆಲ್ಲದೂ ಅನಗತ್ಯ ಹೊರೆ ಆಗ್ತಾ ಇದೆ. ಅದನ್ನ ತಕ್ಷಣ ರದ್ದುಪಡಿಸ್ಬೇಕು. ಅನಗತ್ಯ ಹೊರೆ ಅದು. ಒಂದು ₹200 ಖರ್ಚಾಗುತ್ತೆ. ಅವ್ರ ಹತ್ರ ಈಗ ಆಲ್ರೆಡಿ SC ಸರ್ಟಿಫಿಕೇಟ್ ಇದ್ರೂ ಕೂಡ ಅವರು ಒಳ ಮೀಸಲಾತಿ ಕುರಿತಾಗಿ ಅವ್ರ ಬಾಂಡ್ ಪೇಪರ್ನಲ್ಲಿ ಅಫಿಡವಿಟ್ ಕೊಡಬೇಕಾಗಿದೆ. ಇದೆಲ್ಲವೂ ಅನಗತ್ಯ ಶೋಷಣೆಗೆ ಕಾರಣ ಆಗ್ತಾ ಇದೆ. ಸರ್ಕಾರ ತನ್ನ ಖಜಾನೆಯನ್ನು ತುಂಬಿಸ್ಕೊಳ್ಳೋಕ್ಕೆ ಬೇರೆ ಬೇರೆ ಮಾರ್ಗವನ್ನು ಹಿಡಿದಿದೆ. ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು ಒಂದು ಮಾರ್ಗ, ಇನ್ಕಮ್ ಸರ್ಟಿಫಿಕೇಟು ಒಂದು ಮಾರ್ಗ, ಅದಕ್ಕೆ ಅಫಿಡವಿಟ್ ಕೊಟ್ಕೊಳ್ಬೇಕು ಅನ್ನೋ ಒಂದು ಮಾರ್ಗ. ಪಿಂಚಣಿಯನ್ನು ಕೊಡೋಕ್ಕಾಗದೇ ಇರುವಂತ ದುಸ್ಥಿತಿ ಸರ್ಕಾರಕ್ಕೆ ಕಾಡ್ತಾ ಇದೆ. ಪಾದಯಾತ್ರೆ ಏನಾದ್ರು ಚರ್ಚೆ ಆಯ್ತು? ಯಾಕಂದ್ರೆ JDS ಬಿಜೆಪಿ ಕೂಡ ಏನು ಪಾದಯಾತ್ರೆ ಮಾಡ್ತೀವಿ ಅಂತ ಹೋಗ್ತೀವಿ. ಆದರೆ JDS 2ನೇ ಬಾರಿ ನಿಧನದಿಂದ ಕ್ಯಾನ್ಸಲ್ ಆಗಿತ್ತು, ಮತ್ತೆ ದಿನಾಂಕ ಘೋಷಣೆ ಆಯಿತು. ಬಿಜೆಪಿ ಜೊತೆಯಲ್ಲಿ ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೀತಾ ಇರುವಂತ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸಿದೆ. ಇನ್ನ ಪಾದಯಾತ್ರೆ ಕುರಿತಾಗಿ ಅವರು ಕುಮಾರಸ್ವಾಮಿ ಅವರು ಜನತಾದಳ ನಮ್ಮ NDA ಪಕ್ಷ ಮಿತ್ರ ಪಕ್ಷವೇ ಆಗಿರೋದ್ರಿಂದ ಅವ್ರ ಜೊತೆನಲ್ಲಿ ಸಮಾಲೋಚನೆ ನಡೆಸಿ ಏನ್ ಮಾಡಬೇಕು ಅನ್ನೋದನ್ನ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರು ಅವ್ರ ಜೊತೆ ಚರ್ಚೆ ನಡೆಸಿ ನಿರ್ಣಯ ತಗೊಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.